ಮಹಿಳೆಯ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಹೈಕೋರ್ಟ್ನಲ್ಲಿಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಒಂದು ವೇಳೆ ಜಾಮೀನು ಸಿಗದಿದ್ರೆ ಎಸ್ಐಟಿ ಮುಂದೆ ಶರಣಾಗಬೇಕಾಗುತ್ತೆ. ವಕೀಲರ ಜೊತೆ ಚರ್ಚಿಸಿ ಭವಾನಿ ಮತ್ತು ಕುಟುಂಬಸ್ಥರು ಈಗಾಗಲೇ ನಿರಂತರವಾಗಿ ವಕೀಲರ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ. ಶತಾಯಗತಾಯ ಜಾಮೀನು ಸಿಗಲೇಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಜಾಮೀನು ಸಿಗದೇ ಇದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಶರಣಾಗಲೇಬೇಕು. ಈಗಾಗಲೇ ನಾಪತ್ತೆಯಾಗಿರುವ ಭವಾನಿ ರೇವಣ್ಣರಿಗಾಗಿ ಎಸ್ಐಟಿ ಅಧಿಕಾರಿಗಳು ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಇನ್ನು ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಸದ್ಯಕ್ಕೆ ಅನಾರೋಗ್ಯದ ಕಾರಣವನ್ನ ನೀಡಿ ಕಾಲಾವಕಾಶವನ್ನ ಕೇಳೋದಕ್ಕೆ ಭವಾನಿ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಮೂವರು ಮಹಿಳಾ ವಕೀಲರ ಮೂಲಕ ಭವಾನಿ ರೇವಣ್ಣ ಈ ಕುರಿತಾಗಿ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಕಾಲಾವಕಾಶವನ್ನ ನೀಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರಾಕರಿಸಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಏನಾದ್ರೂ ಹಾಜರಾದ್ರೆ ಬಂಧನ ಫಿಕ್ಸ್ ಅನ್ನೋದನ್ನ ಈಗ ಭವಾನಿ ರೇವಣ್ಣ ಖಚಿತಪಡಿಸಿಕೊಂಡು ನಾಪತ್ತೆಯಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗಾಗಿ ಭವಾನಿ ಸದ್ಯಕ್ಕೆ ಕಾಯ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಹಾಗಿದ್ರೆ ಇಂದು ಜಾಮೀನು ಅರ್ಜಿ ತಿರಸ್ಕೃತವಾದ್ರೆ ಭವಾನಿ ರೇವಣ್ಣ ಶರಣಾಗ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಪ್ರಶ್ನೆ ಮೂಡಿರುವಂಥದ್ದು. ಎಸ್ಐಟಿ ಮುಂದೆ ಶರಣಾಗಲು ಎಚ್.ಡಿ. ರೇವಣ್ಣನ ಪತ್ನಿ ಭವಾನಿ ಚಿಂತನೆ ನಡೆಸ್ತಾ ಇದ್ದಾರಾ ಅಥವಾ ಇಲ್ವಾ, ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಈಗಾಗಲೇ ಭವಾನಿ ರೇವಣ್ಣಗಾಗಿ ಹಾಸನ, ಮೈಸೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಭವಾನಿ ಆಪ್ತರು ಹಾಗೂ ಸಂಬಂಧಿಕರ ಮನೆಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ತೀವ್ರ ಶೋಧ ನಡೆಸ್ತಾ ಇದ್ದಾರೆ. 15 ದಿನಗಳ ಹಿಂದೆಯೇ ಹಾಸನವನ್ನ ತೊರೆದಿರುವ ಭವಾನಿ ರೇವಣ್ಣನಿಗೋಸ್ಕರ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ತಲೆ ಕೆಡಿಸಿಕೊಂಡು ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇಷ್ಟು ದಿನ ಮಗ ಆಯ್ತು, ಈಗ ತಾಯಿ ನಾಪತ್ತೆಯಾಗಿದ್ದಾರೆ. ಒಂದು ವೇಳೆ ಏನಾದ್ರೂ ಜಾಮೀನು ಸಿಗದೇ ಇದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಬಟ್ ಹಾಜರಾಗ್ತಾರಾ ಇಲ್ವಾ ಅಂತ ಭವಾನಿ ರೇವಣ್ಣ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತವಾಗ್ಲು ಈಗಾಗಲೇ ಕಿಡ್ನಾಪ್ ಕೇಸ್ ನಲ್ಲಿ ಒಂದು ಬಾರಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹ ಭವಾನಿ ರೇವಣ್ಣ ಅವರಿಗೆ ಏನು ಕೋರ್ಟ್ ನಿರಾಶೆಯನ್ನ ಮೂಡಿಸಿತ್ತು. ಅದಾದ್ಮೇಲೆ ಇವರು ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ವಿಚಾರಣೆ ನಡೆಯುತ್ತೆ. ಇನ್ನು ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಶರಣಾಗೋದಕ್ಕೆ ಭವಾನಿ ಅವರು ಈಗ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಭವಾನಿ ಮತ್ತು ಕುಟುಂಬಸ್ಥರು. ಅನಾರೋಗ್ಯದ ಕಾರಣ ನೀಡಿ ಕಾಲಾವಕಾಶ ಕೇಳೋದಕ್ಕೂ ಕೂಡ ಭವಾನಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೂವರು ಮಹಿಳಾ ವಕೀಲರ ಮೂಲಕ ಭವಾನಿ ರೇವಣ್ಣ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಕಾಲಾವಕಾಶ ನೀಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ನಿರಾಕರಣೆಯನ್ನ ಮಾಡಿದ್ದಾರೆ. ಇನ್ನು ಏನಾದ್ರೂ ಅಕಸ್ಮಾತ್ ಆಗಿ ವಿಚಾರಣೆಗೆ ಹಾಜರಾದ್ರೆ ಅವರನ್ನ ಅರೆಸ್ಟ್ ಮಾಡುವಂತದ್ದು ಫಿಕ್ಸ್ ಆಗಿರುವಂತದ್ದು. ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗಾಗಿ ಭವಾನಿ ರೇವಣ್ಣ ಅವರು ಕಾಯ್ತಾ ಇರುವಂತದ್ದು. ಇನ್ನು ಹೈಕೋರ್ಟ್ ನಲ್ಲಿ ಇವತ್ತು ಜಾಮೀನು ಅರ್ಜಿ ತಿರಸ್ಕೃತವಾದ್ರೆ ಅವರು ಶರಣಾಗುವಂತಹ ಸಾಧ್ಯತೆ ಭಾಗಶಃ 90ರಷ್ಟಿರುವಂತದ್ದು. ಏನು ಎಸ್ಐಟಿ ಮುಂದೆ ಶರಣಾಗೋದಕ್ಕೆ ಎಚ್.ಡಿ. ರೇವಣ್ಣ ಪತ್ನಿ ಏನು ಚಿಂತನೆಯನ್ನ ಮಾಡ್ತಾ ಇದ್ದಾರಂತ, ಆ ಪುತ್ರ ಪ್ರಜ್ವಲರಂತೆ ತಾವು ಎಸ್ಐಟಿಗೆ ಶರಣಾಗಲು ಭವಾನಿ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರವನ್ನ ಅನುಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಭವಾನಿಯನ್ನ ವಶಕ್ಕೆ ಪಡೆಯೋದಕ್ಕೆ ಹಾಸನ, ಮೈಸೂರಲ್ಲೂ ಕೂಡ ಈಗ ಅಧಿಕಾರಿಗಳು ಓಡಾಡ್ತಾ ಇರುವಂತದ್ದು. ಆದ್ರೆ ಭವಾನಿ ಆಪ್ತರು ಮತ್ತು ಸಂಬಂಧಿಕರ ಮನೆಗಳಲ್ಲೂ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಪತ್ತೆ ಆಗ್ತಾ ಇಲ್ಲ. ಇನ್ನು 15 ದಿನಗಳ ಹಿಂದೆ ಭವಾನಿ ಅವರು ಹಾಸನವನ್ನ ತೊರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಭವಾನಿ ಅವರ ಮೊಬೈಲ್ ಲೊಕೇಶನ್ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರೆಸ್ತಾ ಇದ್ದಾರೆ. ಆದ್ರೆ ಭವಾನಿ ಅವರ ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಆ ಭವಾನಿಯವರ ಒಂದು ಸುಳಿವನ್ನ ಪತ್ತೆ ಹಚ್ಚೋದಕ್ಕೆ ಶತಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಯಶಸ್ವಿಯಾಗಿಲ್ಲ. ಇನ್ನು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ
ಪ್ರಜ್ವಲ್ ರೇವಣ್ಣ ಅವರು 34 ದಿನಗಳ ಕಾಲ ನಿರಂತರವಾಗಿ ವಿದೇಶದಲ್ಲಿ ಇಟ್ಕೊಂಡು SIT ಅಧಿಕಾರಿಗಳಿಗೆ ಚಳ್ಳೆಯನ್ನು ತಿನ್ಸಿದ್ರು. ಅದಾದ್ಮೇಲೆ ಅವರೇ ವಿಡಿಯೋ ಮಾಡೋ ಮುಖಾಂತರವಾಗಿ SIT ಅಧಿಕಾರಿಗಳ ಮುಂದೆ ಹಾಜರಾದ್ರು. ಆದ್ರೆ ಭವಾನಿ ರೇವಣ್ಣ ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಡಲಾಗಿದ್ರು ಕೂಡ 2 ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು. 1 ಬಾರಿ ನಿಮ್ಮ ಮನೆಯಲ್ಲೇ ಬಂದು ನಾವು ವಿಚಾರಣೆ ನಡೆಸ್ತೇವೆ, ಸಹಕರಿಸಿ ಅಂತ ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಭವಾನಿ ಇದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ರು. ಅದಾದ್ಮೇಲೆ ಅಧಿಕಾರಿಗಳು ಕೂಡ ಹೀಗೆ ಬಿಟ್ರೆ ಈ ಕೇಸ್ ಸರಿಯಾಗಲ್ಲ ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಿ ಭವಾನಿ ಹಿಂದೆ ಬಿದ್ದಿರುವಂತದ್ದು. ಆದ್ರೆ ಹೊಳೆನರಸೀಪುರ ಮನೆ ಆಗಿರ್ಬಹುದು, ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಕಂಪ್ಲೀಟ್ ಆಗಿ ಹುಡುಕಾಟವನ್ನು ನಡೆಸುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಭವಾನಿ ಅವರ ಸುಳಿವು ಸಿಗ್ತಾ ಇಲ್ಲ. ಆದ್ರೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿಯ ಒಂದು ವಿಚಾರಣೆ ನಡೆಯುತ್ತೆ. ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ಜಾಮೀನು ಸಿಕ್ತು ಅಂತಂದ್ರೆ ಖಂಡಿತವಾಗ್ಲೂ ಭವಾನಿ ರೇವಣ್ಣ ತನಿಖೆಗೆ ಸಹಕಾರ ಮಾಡ್ತಾರೆ. ಆದ್ರೆ ಜಾಮೀನ್ ಸಿಗದೆ ಹೋದ್ರೆ ಮುಂದೇನೋ ಅನ್ನೋ ಒಂದು ಪರಿಸ್ಥಿತಿ ಕೂಡ ಇರಬಹುದು. ಯಾಕಂದ್ರೆ ಪುತ್ರ ಪ್ರಜ್ವಲ್ ರೇವಣ್ಣ ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ SIT ಅಧಿಕಾರಿಗಳ ವಶದಲ್ಲಿರುವಂತದ್ದು. ಇನ್ನು ಭವಾನಿ ಅವರು ಕೂಡ ಕಿಡ್ನಾಪ್ ಕೇಸ್ ನಲ್ಲಿ ತನಿಖೆಗೆ ಸಹಕಾರ ಮಾಡಿದ್ರೆ ಅಕಸ್ಮಾತ್ ಅವರು SIT ಕಚೇರಿ ಅಧಿಕಾರಿಗಳ ಮುಂದೆ ಹಾಜರಾದ್ರೂ ಕೂಡ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆ ಕೂಡ ಸಿಗುತ್ತೆ, ಬಂಧಿಸುವಂತಹ ಪ್ರಕ್ರಿಯೆ ಕೂಡ ಆಗುತ್ತೆ. ಹೀಗಾಗಿ ಏನ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹಿರಿಯ ವಕೀಲರಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಮಾತುಕತೆಯನ್ನು ಕೂಡ ಭವಾನಿ ನಡೆಸ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಯಾವ ರೀತಿಯಾಗಿ ಫಲ ಕೊಡುತ್ತೆ ಅವರಿಗೆ, ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ನಿರಾಕರಣೆ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಶರಣಾಗತಿ ಆಗೋದು ಒಳ್ಳೇದು ಅನ್ನೋ ಒಂದು ಮಾತುಗಳು ಕೂಡ ಅವರ ಆಪ್ತ ವಲಯದಲ್ಲಿ ಇರುವುದು. ಇಲ್ಲಂತಂದ್ರೆ SIT ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ತಂದಂತಹ ಸಂದರ್ಭದಲ್ಲಿ ಭವಾನಿ ಬಂಧನ ಫಿಕ್ಸ್ ಆಗುತ್ತೆ. ಇನ್ನು 10 ಗಂಟೆ 11 ಗಂಟೆಯ ನಂತರ 11 ಗಂಟೆಯ ನಂತರ ಭವಾನಿ ಅವರ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ. ಮೊದಲು ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.